ಮಹಾಶಿವರಾತ್ರಿಯಂದು ಶಿವನಿಗೆ ಯಾವ ವಸ್ತುಗಳನ್ನು ಅರ್ಪಿಸುವುದು ಶ್ರೇಷ್ಠ? ಶಂಕರನಿಗೆ ಇಷ್ಟವಾದ ವಸ್ತುಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ. ಶಿವರಾತ್ರಿಯ ದಿನ ಶಿವನಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸಿದರೆ ಶಿವನು ಪುನೀತನಾಗುತ್ತಾನೆ ಎಂಬ ನಂಬಿಕೆ ಇದೆ. ಹಾಗಾದರೆ ಮಹಾಕಾಲನಿಗೆ ಯಾವೆಲ್ಲ ವಸ್ತುಗಳು ಅತ್ಯಂತ ಪ್ರಿಯ? ಶಿವನಿಗೆ ಈ ವಸ್ತುಗಳೇ ಪ್ರಿಯ ಎನಿಸಲು ಕಾರಣವೇನು? ಇದೀಗ ತಿಳಿಯೋಣ. ಮೊದಲನೇದಾಗಿ ಜೇನುತುಪ್ಪ. ಶಿವನ ಕೃಪೆಗೆ ಪಾತ್ರರಾಗಲು ಶಿವನ ಭಕ್ತರು ಶಿವಲಿಂಗದ ಮೇಲೆ ಹಾಲು, ಮೊಸರು ಸೇರಿದಂತೆ ಪಂಚಾಮೃತ ಅರ್ಪಿಸುತ್ತಾರೆ. ಅವುಗಳಲ್ಲಿ ಜೇನುತುಪ್ಪ ಕೂಡ ಒಂದು. ಶಿವನಿಗೆ ಜೇನುತುಪ್ಪ ಅರ್ಪಿಸುವುದು ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ. ಯಾರು ಶಿವಲಿಂಗದ ಮೇಲೆ ಜೇನುತುಪ್ಪವನ್ನು ಮನಃಪೂರ್ವಕವಾಗಿ ಅತ್ಯಂತ ಭಕ್ತಿಭಾವದಿಂದ ಅರ್ಪಿಸುತ್ತಾರೆಯೋ ಅಂಥವರ ಮೇಲೆ ಶಿವ ಕೃಪೆ ತೋರಿ ಅವರಿಗೆ ಕೇಳಿದ್ದನ್ನು ಕರುಣಿಸುತ್ತಾನೆ ಎಂಬ ನಂಬಿಕೆ ಇದೆ. ಎರಡನೆಯದಾಗಿ ಬಿಲ್ವಪತ್ರೆ. ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳ ಪೈಕಿ ಬಿಲ್ವಪತ್ರೆ ಕೂಡ ಒಂದು. ಶಿವ, ಪಾರ್ವತಿ ಹಾಗೂ ಲಕ್ಷ್ಮೀದೇವಿ ಸೇರಿದಂತೆ ಅನೇಕ ದೇವರು ಈ ಬಿಲ್ವಪತ್ರೆ ಎಲೆಯಲ್ಲಿ ನೆಲೆಸಿದ್ದಾರೆ ಎಂದು ಹಿಂದೂ ಪುರಾಣ ಹೇಳುತ್ತದೆ. 3 ಜೋಡಿ ಎಲೆಗಳ ರೀತಿಯಲ್ಲಿ ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಿದರೆ ಶಿವನ ದೇಹ ತಂಪಾಗುತ್ತದೆ ಎಂಬ ನಂಬಿಕೆ ಇದೆ. ಇದರಿಂದ ಭಗವಾನ್ ಶಿವನು ಪ್ರಸನ್ನನಾಗುತ್ತಾನೆ ಹಾಗೂ ಭಕ್ತರ ಮೇಲೆ ಅನುಗ್ರಹ ಕರುಣಿಸುತ್ತಾನೆ. 3 ಎಲೆಗಳುಳ್ಳ ಬಿಲ್ವಪತ್ರೆಯನ್ನು ತ್ರಿದೇವ ಎಂದು ಸಹ ಕರೆಯಲಾಗುತ್ತದೆ. ಇದು ಮಹಾದೇವನ ತ್ರಿಶೂಲವನ್ನು ಪ್ರತಿನಿಧಿಸುತ್ತದೆ ಎಂಬ ನಂಬಿಕೆ ಇದೆ. ಮೂರನೆಯದಾಗಿ ಶಮಿ ಎಲೆಗಳು. ಶನಿ ದೋಷದಿಂದ ಪಾರಾಗಲು ಮನೆಯ ಅಂಗಳದಲ್ಲಿ ಶಮಿ ಸಸ್ಯವನ್ನು ಅನೇಕರು ನೆಡುತ್ತಾರೆ. ಶಮಿ ಎಲೆಗಳನ್ನು ಶನಿಗೆ ಅರ್ಪಿಸಲಾಗುತ್ತದೆ. ಆದರೆ ಶಮಿ ಎಲೆಗಳು ಕೇವಲ ಶನಿಗೆ ಮಾತ್ರವಲ್ಲ, ಶಿವನಿಗೂ ಅತ್ಯಂತ ಪ್ರಿಯವಾದ ವಸ್ತುಗಳ ಪೈಕಿ ಒಂದಾಗಿದೆ. ಯಾವ ಭಕ್ತನು ಶಿವಲಿಂಗದ ಮೇಲೆ ಶಮಿ ಎಲೆಗಳನ್ನು ಅರ್ಪಿಸುತ್ತಾನೋ ಅವರು ಶಿವನ ಕೃಪೆಗೆ ಬಹುಬೇಗ ಪಾತ್ರರಾಗುತ್ತಾರೆ ಎಂಬ ನಂಬಿಕೆ ಇದೆ. ನಾಲ್ಕನೆಯದಾಗಿ ಹಾಲು. ಶಿವನು ಅಭಿಷೇಕ ಪ್ರಿಯ. ಹೀಗಾಗಿ ಶಿವನಿಗೆ ಮಾಡುವ ಅಭಿಷೇಕಗಳ ಪೈಕಿ ಕ್ಷೀರಾಭಿಷೇಕ ಅತ್ಯಂತ ಮಹತ್ವವಾದುದು ಎಂದು ಹೇಳಲಾಗುತ್ತದೆ. ಹಾಲು ಶುದ್ಧತೆಯ ಸಂಕೇತವಾಗಿದೆ. ಹೀಗಾಗಿ ಯಾರು ಭಕ್ತಿಭಾವದಿಂದ ಶಿವನಿಗೆ ಕ್ಷೀರಾಭಿಷೇಕ ಮಾಡುವರೋ ಅವರ ಜೀವನ ಕೂಡ ಹಾಲಿನಂತೆ ಶುದ್ಧವಾಗಿ ಸ್ವಚ್ಛವಾಗಿ ಇರುತ್ತದೆ ಎಂಬ ನಂಬಿಕೆ ಇದೆ. ನೀವು ಕೂಡ ಶಿವರಾತ್ರಿಯ ದಿನ ಈ ವಸ್ತುಗಳನ್ನು ಶಿವನಿಗೆ ಅರ್ಪಿಸಿ ಶಿವನ ಕೃಪೆಗೆ ಪಾತ್ರರಾಗಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.